ಮಹಾರಾಜ ಎನಿಸಿಕೊಳ್ಳುವ ಪ್ರಧಾನಿ ಮೋದಿ ಅಧಿಕಾರದಿಂದ ಕೆಳಗಿಳಿಯುವುದೇ ದೇಶಕ್ಕೆ ಪರಿಹಾರ ಎಂದು ಸಂತೋಷ್ ಲಾಡ್ ಆಗ್ರಹಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ದೇಶ ಯಾವ ಪಕ್ಷದ ಸೊತ್ತಲ್ಲ. ಬಿಜೆಪಿ ಅಥವಾ ಕಾಂಗ್ರೆಸ್ಗೆ ಈ ದೇಶವನ್ನು ಒಪ್ಪಿಸಲು ಸಾಧ್ಯವಿಲ್ಲ. ಮೊದಲು ದೇಶದ ಪ್ರಧಾನಿಯನ್ನ ಬದಲಾಯಿಸಿದಾಗ ದೇಶಕ್ಕೆ ಪರಿಹಾರ ಸಿಗುತ್ತದೆ ಎಂದ ಅವರು, ಮೋದಿ ಸರ್ಕಾರದ ನಿರ್ಧಾರಗಳ ವಿರುದ್ಧ ಕಿಡಿಕಾರಿದರು. ಅಮೆರಿಕದಿಂದ ಕಾಲಿಗೆ ಚೈನ್ ಹಾಕಿಕೊಂಡು ದೇಶದ ಜನರನ್ನ ತಂದು ಬಿಸಾಕಿದ್ರಲ್ಲ, ಈ ಬಗ್ಗೆ ಕೇಂದ್ರದ ಯಾರೊಬ್ಬ ನಾಯಕರು ಮಾತನಾಡ್ತಿಲ್ಲ. ಇದು ಇಡೀ ದೇಶಕ್ಕೆ ಮಾಡಿದ ಅಪಮಾನ. ಮೋದಿ ಬಿಟ್ಟರೆ ಬಿಜೆಪಿಯಲ್ಲಿ ಯಾವ ನಾಯಕರು ಪ್ರಧಾನಿಯಾಗಲು ಅರ್ಹರಿಲ್ವೇ ಎಂದು ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ಮೋದಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಅವರು, ಕಳೆದ 10 ವರ್ಷದಲ್ಲಿ ದೇಶದ ಆರ್ಥಿಕತೆ ಕುಸಿದಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದರು. ನಾನು ಒಪ್ಕೊಳ್ಕೊಂಡಿಲ್ಲ ಸರ್, ಐ ಆಮ್ ಟೆಲಿಂಗ್ ದ ರಿಯಾಲಿಟಿ. ಒಂದು ನಿಮಿಷ, ನಾನು ಒಪ್ಕೊಳ್ಕೊಂಡಿಲ್ಲ, ಐ ಆಮ್ ಟೆಲಿಂಗ್ ದ ರಿಯಾಲಿಟಿ. ಈ ಪೇನ್ ಇದೆಯಲ್ಲ, ವಿಲ್ ಆಲ್ ಗೋ ಥ್ರೂ. ತಡ್ಕೊಳ್ರಿ, ಈ ಪೇನ್ ಇದೆಯಲ್ಲ, ವಿ ಆಲ್ ಆರ್ ಗೋಯಿಂಗ್ ಟು ಸಫರ್. ಇವತ್ತು ಇದೇನು ಪೇನ್ ಇದೆ, ಕಳೆದ 10 ವರ್ಷದ ಪೇನ್ ನಾನು ಹೇಳ್ತಾ ಇದ್ದೇನು, ಬೇರೆ ರಾಜಕೀಯವಾಗಲ್ಲ, ಮುಂದೆ ಬರುತ್ತೆ, ಸಫರ್ ಆಗುತ್ತೆ. ತಡ್ರಿ, ಗುರ್ತಾಗತ್ತೆ ನಿಮಗೆ. ಪರಿಹಾರ ಅದೇ, ಅಲ್ಲಿಂದ ಇಳಿಬೇಕು ಮಹಾರಾಜ, ಅಲ್ಲಿಂದ ಇಳಿಸ್ರಿ. ಮಹಾರಾಜ ಪರಿಹಾರ ಬೇಕು, ನೀವು ಇಳಿಸ್ಬೇಕು, ನಾವು ಇಳಿಸ್ಬೇಕು. ಅಲ್ರಿ ಈ ಥರ ಮಾತಾಡಿ ಏನು ಹೇಳೋದು? ಅಲ್ರಿ ನಿಮಗೆ ಉದಾಹರಣೆ ಕೊಡ್ತೀನಿ. ಅಲ್ಲ ಒಂದು ನಿಮಿಷ ಹೇಳ್ತೀನಿ. ನಾ ಅದೇ ಚಾಲೆಂಜ್, ನೀವು ಮೋದಿಯವ್ರ ಹತ್ರ ಮಾತಾಡೋಣ. ರಾಹುಲ್ ಗಾಂಧಿಗೆ 5 ತಾಸು, ಮೋದಿಯವ್ರಿಗೆ 5 ತಾಸು ಒಂದು. ಇಲ್ಲ ರಾಹುಲ್ ಗಾಂಧಿಯವ್ರ ಲೆಫ್ಟು, ಮೋದಿಯವ್ರ ರೈಟು, ಚರ್ಚೆ ಡಿಬೇಟ್ ಆಗಲಿ. ರೆಡಿ ಇದ್ದಾರಾ? ಸುಮ್ಮನೆ ಯಾಕೆ ಬೇಕು ಇವೆಲ್ಲ? ಇಷ್ಟೇ ಮಾಡಿಬಿಡೋಣ. ಸುಮ್ಮನೆ ಇವೆಲ್ಲ ಯಾಕೆ ಮಾತಾಡೋದು? ಕೂತ್ಕೊಂಡು ಮಾತಾಡ್ಸ್ಬಿಡೋಣಲ್ಲ, ಗುರ್ತಾಗುತ್ತೆ. ಬರೋಂಗಿಲ್ಲ ರೀ ಅವ್ರು ಏನಂದ್ರೆ ಅವರೊಬ್ಬರೇ ಬರಬೇಕು, ಟಿವಿಯಾಗ ಒಬ್ಬರೇ ತೋರಿಸ್ಬೇಕು, ಅವರೊಬ್ಬರೇ ಬರ್ಬೇಕು ಟಿವಿಯಾಗ. ನಮ್ದು ಏನು ರೀ, ಪಾರ್ಲಿಮೆಂಟ್ನಾಗ ಹೋದ್ರೆ ಮಾತ್ರ ಏನೋ ಅಲ್ಲಿ ಮಖ ತೋರಿಸ್ತಾರೆ, ಇಲ್ಲದ್ರೆ ಅದನ್ನೂ ತೋರಿಸೋದಿಲ್ಲ. ಬೆಳಗ್ಗೆ ಸಾಯಂಕಾಲ ಏನು ನೋಡಬೇಕು? ಏರ್ಪೋರ್ಟ್ಗೆ ಹೋದ್ರೆ ಅವ್ರ ಫೋಟೋ, ತರಂಗ ಅವ್ರದ್ದೇ, ಫಿಲಿಮ್ ಫೇರ್ನಾಗ ಅವ್ರದ್ದೇ ಫೋಟೋ, ಎಲ್ಲೋರ್ದು ಅವ್ರದ್ದೇ ಫೋಟೋ ಐತೆ. ನೀವು ಯಾವ್ದನ್ನ ಒಂದು ಗೂಗಲ್ ಹೊಡೀರಿ, ಅದ್ರಾಗ ಫೋಟೋ ಅವ್ರದ್ದು ಬರ್ತತೆ. ನೀವು ಯಾವ್ದನ್ನ ಗೂಗಲ್ನ ಒಂದು ಫೋಟೋ ಹೊಡೀರಿ, ಫಸ್ಟು ಮೋದಿ ಸಾಹೇಬ್ರೆ ಬರ್ತಾನೆ ಕೈ ಮುಗಿ. ನಮ್ದು ಏನಾಗಿಲ್ಲ ಹೇಳ್ರಿ, ಏನಾಗಿಲ್ಲ. ಎಲ್ಲಿ ಚೆನ್ನಾಗಿದೆ ಅಲ್ರಿ, ಇಲ್ಲೇನು ತೊಂದರೆ ಇದೆ? ಇಲ್ಲಿ ಫಸ್ಟ್ ಕ್ಲಾಸ್ ಇದ್ದೀವಿ. ಒಬ್ಬರು ಮಾತಾಡಿ. ಹೌದು, ಅದಕ್ಕೆ ಎಲ್ಲರೂ ಕಾಣ್ರಿ. ಹೌದ್ರಿ ಅಲ್ರಿ, ಫಾರ್ ಸರ್ಟನ್ ಥಿಂಗ್ಸ್ ಇಟ್ ಈಸ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಒಂದು, ಸರ್ಕಾರ ಪ್ರೊಆಕ್ಟಿವ್ ಟ್ರೈ ಮಾಡ್ತಾ ಇದೆ, ಇಲ್ಲ ಅಂತಲ್ಲ. ಒಂದು ಉಲ್ಟಾವಾಗಿ ನಿಂತ್ಬಿಟ್ಬಿಡ್ರಿ. ಇದೇ ಥರ ಎಲ್ಲ ಸ್ಟೇಟ್ಗಳಿದ್ದಾವೆ. ಈ ಸಮಸ್ಯೆ ಇದೊಂದೇ ಸ್ಟೇಟ್ ಸಮಸ್ಯೆ ಇದೆಯಾ? ಅಲ್ರಿ 136 150 ಅಲ್ರಿ. ನಾನು ಎಲ್ಲ ನಿಮ್ಮ ಪ್ರಾಬ್ಲಮ್ ಏನಂತಂದರೆ, ನಿಮ್ಮ ಪ್ರಾಬ್ಲಮ್ ಇಟ್ಸ್ ಯೂನಿವರ್ಸಲ್ ಪ್ರಾಬ್ಲಮ್. ಈಗ ಬೆಟ್ಟಿಂಗ್ನಾಗ ರಮ್ಮಿ ಆಡಲ್ಲ, ಯಾರು ಪ್ರಮೋಟ್ ಮಾಡ್ತಾರೆ ರಮ್ಮಿ? ಒಂದು ನಿಮಿಷ ನೀವು ಲಿಮಿಟೇಷನ್ ಕೇಳ್ಕೋಬೇಕ್ರಿ. ವಿ ಆರ್ ಟ್ರೈಯಿಂಗ್, ಇಟ್ಸ್ ನಾಟ್ ಎಟ್ ಈಸಿ. ವಿ ಆರ್ ಟ್ರೈಯಿಂಗ್. ಡೆಫಿನೆಟ್ಲಿ ಗೌರ್ಮೆಂಟ್ ಇಸ್ ಗೋಯಿಂಗ್ ಟು ಅಪ್ಲೈ ಇಸ್ ಮೈಂಡ್. ವಿ ಆರ್ ಗೋಯಿಂಗ್ ಟು ಡೂ ಇಟ್. ವಿ ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಡೂ ಇಟ್. ವೈ ವಿಲ್ ನಾಟ್ ಡೂ ಇಟ್? ವಿ ವಿಲ್ ಡೆಫಿನೆಟ್ಲಿ ಡೂ ಇಟ್. ನಮ್ಮದು ನಿಲುವು ಕಾಂಗ್ರೆಸ್ ನಿಲುವೆ. ನನ್ನ ವೈಯಕ್ತಿಕ ನಿಲುವು ಏನಿರೋದಲ್ಲ. ಕಾಂಗ್ರೆಸ್ ಹೈಕಮಾಂಡ್, ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಬದ್ಧವಾಗಿರ್ತೀವಿ. ಅಷ್ಟು ಬಿಟ್ಟು ನಮ್ದು ಏನಿರೋದು. ಯಾರು ಆಫ್ ಮಾಡ್ಕೊಂಬಿಡಮ್ಮ. ಇದೇ ಕಾರಣಕ್ಕೆ ಮತ್ತೆ SC ST ಸಮಾವೇಶನ ಇಡೀ ರಾಜ್ಯಾದ್ಯಂತ ಮಾಡೋದಕ್ಕೆ ಹೊರಟಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ. ಬಟ್ ಆಸ್ ಫಾರ್ ಆಸ್ ವಾಟ್ ಯು ಆಸ್ಟ್ ಮೀ, ಐ ಆಮ್ ಗೋಯಿಂಗ್ ಟು ಬಿ ವಿತ್ ಕಾಂಗ್ರೆಸ್ ಹೈಕಮಾಂಡ್. ಆ್ಯಂಡ್ ನಮ್ಮ ಹೈಕಮಾಂಡ್ ಏನು ಹೇಳ್ತಾರೆ ಅದು ಫೈನಲ್ ನಮಗೆ. ಹೌದ್ರಿ, ನಮಗೇನಂತಂದರೆ ಇಷ್ಟೇನು ನಮ್ಮ ವಿರೋಧ ಪಕ್ಷದವ್ರು ಹೇಳ್ತಾರೆ, ದಯಮಾಡಿ ನಿಮ್ಮ ಪ್ರಧಾನಮಂತ್ರಿ ಚೇಂಜ್ ಮಾಡಿ ಕೇಳ್ರಿ, ನಿತಿನ್ ಗಡ್ಕರಿಗನ ಮಾಡಿರಿ. ಸ್ವಲ್ಪ ಯಾರಿಗೂ ಕೆಲಸ ಮಾಡ್ತಕ್ಕಂಥ ಪ್ರಧಾನಮಂತ್ರಿಗೆ ಕೊಟ್ಟರೆ, ಕೆಲಸ ಮಾಡ್ತಕ್ಕಂಥ ಪ್ರಧಾನಮಂತ್ರಿಗೆ ಏನನ್ನ ಕೊಟ್ಟರೆ ಈ ದೇಶ ಉಳಿತದೆ. BJP ಅವ್ರು ನೀವೇ ಅಧಿಕಾರದಲ್ಲಿರ್ರಿ, ಅಟ್ಲೀಸ್ಟ್ ಬೇರೆ ಪ್ರಧಾನಮಂತ್ರಿಗೆ ಕೊಟ್ಟರೆ ಒಂದು ಚಾನ್ಸು. ಯಾಕಂದ್ರೆ 75 ಹಾಕಿ ಬಂತು, ಬೇರೆ ಚಾನ್ಸ್ ಕೊಟ್ಟರೆ ಸ್ವಲ್ಪ ದೇಶನ ಉಳಿತೈತೆ ಅಂತ ನಮ್ಮ ವಾದ ಅಷ್ಟೇ. ನಮ್ಮ ಸರ್ಕಾರಗಳು ಬೀಳಿ ಹೋಗಲಿ ಅದು ಬೇರೆ ಪ್ರಶ್ನೆ. ಬಟ್ ಬೇರೆ ಪ್ರಧಾನಮಂತ್ರಿಯನ್ನು ಚೇಂಜ್ ಆದರೆ ದೇಶದ ಆರ್ಥಿಕ ಪರಿಸ್ಥಿತಿ ಉಳಿತೈತೆ, ಯುವಕರು ಉಳಿತಾರೆ, ರೈತರ ಉಳಿತೈತೆ, ಮುಂದೆ ದೇಶನ ಉಳಿತೈತೆ ಅಂತ ನಮ್ಮ ವಾದ. ಅಲ್ಲ, ಈಗ ನಾನು ಕೇಳಿದ 350 ಜನ ಕರ್ಕೊಂಡು ಹೋಗ್ಯಾರ. ಅಲ್ರಿ, ಅದಕ್ಕೆ ಕೇಳ್ತಿರೋದು. ಇದೇ ಸ್ಕೀಮ್ ನಿಮ್ಗೆ ಗುರುತು. ಈಗ ಉಲ್ಟಾ ಹೋಗೋಣ, 350 ಜನ ಕರ್ಕೊಂಡು ಹೋಗಿರಿ, ನಿಮ್ಮ ಮಾಹಿತಿ ಐತೆ ಹೌದಲ್ಲ? ತಡ್ರಿ, ಅಲ್ಲೇ ಉಲ್ಟಾ ಹೇಳಕ್ಕೆ 350 ಜನ ಕರ್ಕೊಂಡು ಹೋಗ್ರಿ, ವೆರಿ ಗುಡ್, ಕರೆಕ್ಟ್ ಹೌದಲ್ರಿ? ಈಗ ಇದು ಚೆನ್ನಾಗಿ ನೆನಪಿದೆ. ಇದೇ ಉದ್ಯೋಗಪತಿಗಳು ಕರ್ಕೊಂಡು ಫಸ್ಟ್ ಅಧಿಕಾರಕ್ಕೆ ಬಂದಿರಲ್ಲ, ಎಲ್ಲ ಲೈನ್ ನಿಂತ್ಕೊಂಡು ಫೋಟೋ ಹೊಡಿಸ್ಕೊಂಡ್ರು. ಇವತ್ತು ಅದೇ ಉದ್ಯೋಗಪತಿಗಳದು ಅವ್ರದ್ದೇ ಬ್ಯಾಲೆನ್ಸ್ ಶೀಟ್ ತೊಗೊಳೋಣ, ಆಯಿತಾ? ಇವತ್ತು ಆಟೋಮೇಟಿಕ್ ಸ್ಪೇಸ್ ಎಲ್ಲಿದೆ?
ಆಟೋಮೇಟಿವ್ ಸ್ಪೇಸ್ ಎಷ್ಟಿದೆ, ಕಳೆದ ವರ್ಷ ಎಷ್ಟು ಗಾಡಿ ಮಾಡಿರಿ, ಈ ವರ್ಷ ಎಷ್ಟು ಗಾಡಿ ಮಾಡಿರಿ, 2 ವೀಲರ್ ಎಷ್ಟು ಮಾರಿದಿರಿ, 4 ವೀಲರ್ ಎಷ್ಟು ಮಾಡಿದಿರಿ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ರು, ಇವರಿಗೆಲ್ಲ ಕರೆಸಿ ಮೇಕ್ ಇನ್ ಇಂಡಿಯಾದಾಗ ಒಂದು ಸೂಜಿ ಆಗಿದೆಯಾ? ಮೇಕ್ ಇನ್ ಇಂಡಿಯಾ ಬಗ್ಗೆ ಖೇಲೋ ಇಂಡಿಯಾ ಅಂದ್ರೆ ಏನು? ಸುಮ್ಮನೆ ಹೇಳ್ಬಿಡೋದು ಆಟ ಖೇಲೋ ಇಂಡಿಯಾ ಏನಾದ್ರೆ ಆಡಲ ಇಂಡಿಯಾ ಅಂತ ಅರ್ಥ. ಖೇಲೋ ಇಂಡಿಯಾ ಅಂದ್ರೆ ಆಡಲ ಇಂಡಿಯಾ ಅಂತ ಅಷ್ಟೇ. ಅದು ಎಷ್ಟು ರೊಕ್ಕ ಕೊಟ್ಟರು ಖೇಲೋ ಇಂಡಿಯಾದಲ್ಲಿ? ಎಷ್ಟು ಸ್ಟೇಡಿಯಮ್ಗಳು ಮಾಡಿದ್ರು? ಗುಜರಾತಿಗೆ ಎಷ್ಟು ರೊಕ್ಕ ಕೊಟ್ಟರು ಗೊತ್ತಾ ಖೇಲೋ ಇಂಡಿಯಾದಲ್ಲಿ? ಖೇಲೋ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು ಸುಮಾರು 1,500 ಕೋಟಿ. ಇವರು ಸಾಹೇಬ್ರ ಪಬ್ಲಿಸಿಟಿಗೆ 6,500 ಕೋಟಿ. ಇದು ನಾನು ಹೇಳ್ತಕ್ಕಂಥ ಪಾರ್ಲಿಮೆಂಟ್ ಡೀಟೇಲ್ಸ್ ಅಪ್ಪ, ನಾನೇನು ಹೇಳತ್ತೇ ಇಲ್ಲ. 6,500 crores ಪಬ್ಲಿಸಿಟಿ ಫಾರ್ ಪ್ರೈಮ್ ಮಿನಿಸ್ಟರ್. 128 ಕೋಟಿ ಗುಜರಾತಿಗೆ, ಒಂದು ಮೆಡಲ್ ಇಲ್ಲ. ಹರಿಯಾಣಗೆ 70 ಕೋಟಿ, ಮೆಡಲ್ ಅಲ್ಲೇ ಇರೋದು. UPಗೆ 438 ಕೋಟಿ, ಅಲ್ಲಿನೂ ಮೆಡಲ್ ಇಲ್ಲ. ಇದು ಯಾವುದು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಆತ್ಮನಿರ್ಭರ ಬರೋದು. ಆತ್ಮ ಅಲ್ಲ, ನಿರ್ಭರ ಬರ್. ಎಲ್ಲೈತೆ ಆತ್ಮ? ಎಲ್ಲೈತು? ನಿರ್ಭರ ಎಲ್ಲೈತು? ದೇವರೇ ಗತಿ. ಐ ಆಮ್ ಟೆಲ್ಲಿಂಗ್, ಐ ಆಮ್ ಮೇಕಿಂಗ್ ಅನ್ ಅಪೀಲ್ ಟು ದಿಸ್ ಪೀಪಲ್. ದಿಸ್ ಅಜೆಂಡಾ ಆಫ್ BJP trying to show that nothing is wrong happening in this country is a mockery of a democracy. ಹೇಳಿರ್ತಕ್ಕಂಥ ತಿರುವಾಮುರುವ ಕೇಳಿದ್ರೆ ನಾವೇನು ಹೇಳೋಣ? ಈಗ ಮೋದಿಯವರು ಒಂದು ಭಾಷಣದಲ್ಲಿ ಹೇಳಿದ್ದಾರೆ, ಅಯ್ಯೋ ಯಾಕನ ಈ ದೇಶದಾಗ ಹುಟ್ಟಿದೆ ಬೇಜಾರಾಗೈತೆ ಅಂತ ಮೋದಿಯವ್ರು ಹೇಳಿರ್ತಕ್ಕಂಥ ತೋರಿಸಲ್ಲ ನಿಮಗೆ? ಯೂಟ್ಯೂಬ್ ತೆಗಲಿಯಾಗ? ಯೂಟ್ಯೂಬ್ ತೆಗಿಲ್ಲ? ಯೂಟ್ಯೂಬ್ನಾಗ ಮೋದಿಯವ್ರು ಹೇಳಿರ್ತಕ್ಕಂಥ ಇದೇ ಭಾಷಣ ಇದೆ. ಅಯ್ಯೋ ಮೈ ಇಸ್ ದೇಶ ಮೇ ಕ್ಯೂ ಪೈದಾ ಹೋಗ ಅಂತ ಹೇಳಿರ್ತಕ್ಕಂಥ ಮೋದಿಯವ್ರದ್ದು ತೋರಿಸಲ್ಲ ಭಾಷಣ? ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸುಮ್ಮನೆ ನಡೀತದ ಪಿಕ್ಚರ್ ಓಡಿಸ್ರಿ ಗುರು, ಏನಾಗೋದೈತೆ ಇದ್ರಾಗೆ? ಯಾವುದು ಹಿಂದೂಗಳಿಗೆ ಒಂದು ಲಾಭ ಇಲ್ಲ. ಆಯಿತು, ನೀವು ಹಿಂದೂ ತಾನೇ? ಐ ಆಮ್ ಅ ಪ್ರೌಡ್ ಹಿಂದೂ, ಐ ಆಮ್ ಅಸ್ಯೂಮ್ ದಟ್ ಯು ಆರ್ ಆಲ್ಸೋ ಹಿಂದೂ. ಏನು ಹಿಂದೂಗಳು ಏನು ಹಂಗೆ ಬಡತನ ರೇಖೆ ನಮ್ಮ ಬಂಗಾರ ಮನೆ ತಟ್ಟೆಗಳು ಬಂದ್ಬಿಟ್ಟು ಎಲ್ಲರ ಮನೆಗೆ? ಏನು ಕುದುರೆಗಳು ಕೊಡಿಸ್ಬಿಟ್ರೆ ಎಲ್ಲರ ಮನೆ ಕುದುರೆಗಳು ಇದಾವ? ಏನಾಯ್ತು ಹೇಳ್ರಿ? ಓಕೆ, ಲೆಟಸ್ ಒಂದಿಗೆ ಗೋಬಾ ಹಿಂದೂ ಅನ್ಲಿ. ಇವ್ರು ಅಗಲಾಲ್ ಹಿಂದೂ ಅಂತ ಹೇಳ್ತಾರಲ್ಲ, ಏನು ಅನುಕೂಲ ಆಗಿದೆ ರೀ? ಈ ದೇಶದ ಶಕ್ತಿಪೀಠಗಳು ಕಟ್ಸಿದವ್ರು ಯಾರು ರೀ? ಈ ದೇಶದಲ್ಲಿ ಕಟ್ಸ್ತಕ್ಕಂಥ ಗುಡಿಗಳು ಯಾರು ಜಾಸ್ತಿ ಕಟ್ಸಿದಾರೆ ರೀ? ಕಾಂಗ್ರೆಸ್ ಆಡಳಿತದಲ್ಲಿ ನಾವು ಮಸೀದಿಗಳು ಕಟ್ಸೀವಿ, ಗುಡಿಗಳು ಕಟ್ಸೀವಿ, ಚರ್ಚ್ಗಳು ಕಟ್ಸೀವಿ, ಮಠಗಳನ್ನ ಕಟ್ಸೀವಿ, ಮಠಗಳನ್ನ ಕೂಡ ಡೆವಲಪ್ ಮಾಡಿ ಎಲ್ಲ ಸಮುದಾಯರು ಕೊಟ್ಟಿವಿ. ಇವ್ರು ಎಷ್ಟು ಗುಡಿಗಳು ಕಟ್ಟಾರೆ ಚರ್ಚೆ ಮಾಡ್ತಾರೇನ್ರಿ? ಅದು ಕಟ್ಟ್ಯಾರೆ. ಮಸೀದಿ ಬೆಳೆಸಿದಲ್ಲಿ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ಬೆಳೆಸಿರ ಹೌದಲ್ರಿ? ಅಲ್ಲಿ ಗುಡಿ ಕಟ್ಟಾರ ಏನ್ರಿ? ಗುಡಿ ಎಲ್ಲಿ ಬೆಳೆಸಿದಾರೆ? ಅಲ್ಲಿ ಗುಡಿ ಕಟ್ಟಿದಾರ? ಯಾರನ್ನ ಕೇಳ್ತೀರ ಅವರಿಗೆ? ಏನಿಲ್ಲ, ಸುಮ್ಮನೆ ಅವ್ರು ಹೇಳಿದ್ದೆ ನಮಗೆ ಬರ್ಬೇಕು ಅಷ್ಟೇ. ಇಲ್ಲಿ ದೇರ್ ಇಸ್ ನೋ, ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಆಸ್ಕ್ ಅ ಕ್ವಶನ್. ಯು ಗೋ ಅಂಡ್ ಆಸ್ಕ್. ಯು ಆಸ್ಕ್ ಎನಿ BJP ಲೀಡರ್ ಕ್ವಶನ್. ಸರ್ ಎಲ್ಲಿ ಬಿದ್ದಿತ್ತು, ಎಲ್ಲಿ ಕಟ್ಟಾರೆ? ಯಾಕಿದು ನ್ಯಾಷನಲ್ ಇಶ್ಯೂ ಮಾಡಬಾರ್ದು? ಆಗೋದಲ್ಲ ಇಶ್ಯೂ ಇದು. ಇವು ಯಾವ ನ್ಯಾಷನಲ್ ಇಶ್ಯೂ ಆಗೋದಿಲ್ಲ. ನಮ್ಮ ಮೇಲೆ ಗುರ್ರು ಬರ್ರು ಬೈಯೋದು ಬೈಸ್ಕೊಂಡು ನೋಡ್ರಿ. ಇದು ನಮಗೆ ನಾವು ಕೂಡ ದಡ್ಡ ಎತ್ತಿಬಿಟ್ಟು ನಮ್ಮ ಒನ್ಲಿ ಒನ್ ರಿಕ್ವೆಸ್ಟ್ ಈಸ್, ಐ ಆಮ್ ಅಟ್ ದ ಒನ್ಲಿ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ. BJP ಅವ್ರಿಗೆ ಕೈ ಮುಗಿದು ಹೇಳ್ತೀನಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚೆಕ್ ಬಿಡಿಸಿ ಗಡ್ಕರಿಗರನ್ನ ಮಾಡಿರಿ, ಬೇರೆ ಯಾರಿಗಾನ ಮಾಡಿರಿ, ಅಟ್ಲೀಸ್ಟ್ ದೇಶ ಒಂದು ಪ್ರಗತಿಗನ್ನ ಹೋಗಲಿ ಏನೋ ಅಷ್ಟೇ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.